ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಊರಲ್ಲಿ ಹಬ್ಬಕ್ಕೆ ಅಂತ ಹೇಳಿ ಬಂದಿದ್ದೆ. ಸೊ ಅದಕ್ಕೋಸ್ಕರ ಇವತ್ತು ಸಂಜೆ ಹಂಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಊರಿಗೆ ಬಂದಿದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದಮೇಲೆ ನಮ್ಮ ಆಂಟಿ ಹೇಳಿದ್ರು ಅಡುಗೆಗೆ ತರಕಾರಿ ಕಿತ್ಕೊಂಡು ಬರೋಣ ತೋಟದಲ್ಲಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾವು ತೋಟಕ್ಕೆ ಬಂದಿದ್ದೀವಿ. ಇನ್ನು ತೋಟದಲ್ಲಿ ತರಕಾರಿ ಅಂದರೆ ಒಂದು ಸ್ವಲ್ಪ ಟೊಮ್ಯಾಟೊ, ಹಾಗೆ ಬದನೆಕಾಯಿ ಮತ್ತು ಬೆಂಡೆಕಾಯಿ, ಗೋರಿಕಾಯಿ, ಪಡವಲಕಾಯಿ, ಹಾಗಲಕಾಯಿ ಈ ಥರ ಎಲ್ಲ ಬೆಳೆದಿದ್ದಾರೆ. ಹಾಗೆ ಸ್ವಲ್ಪ ಮನೆಗೆ ಅಂತ ಹೇಳಿ ದೇವ್ರ ಪೂಜೆಗಾಗಲಿ ಅಂತ ಹೇಳಿ ಒಂದಷ್ಟು ಗುಲಾಬಿ ಗಿಡ ಮತ್ತು ಕಾಕಡ ಹೂವಿನ ಗಿಡಗಳೆಲ್ಲ ಹಾಕಿದ್ದಾರೆ. ಹಾಗೆ ನಮ್ಮ ತೋಟದಲ್ಲಿ ಏನೇನಿದೆ, ಯಾವ ಥರ ಹಣ್ಣು ತರಕಾರಿ ಮತ್ತು ಹೂವುಗಳನ್ನ ಬೆಳೆದಿದ್ದಾರೆ ಅಂತ ನಾನು ಒಂದು ಕಂಪ್ಲೀಟ್ ಲಾಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ನಾವು ಬಂದಿದ ಮೇಲೆ ಚಿನ್ನಿಗೆ ಊರಂದರೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಅವ್ನು ಬಂದಿದ್ದ ತಕ್ಷಣ ಆಂಟಿ ತರಕಾರಿ ಕಿತ್ಕೊಂಡು ಬರೋಣ ಅಂದಿದ ತಕ್ಷಣ ಅವನು ರೆಡಿಯಾಗಿ ಒಂದು ಬಕೆಟ್ ತೊಗೊಂಡು ಹೊಟ್ಟು ನಿಂತ. ಸೊ ಇಲ್ಲಿ ಹೋಗಿ ನಾವು ಟೊಮ್ಯಾಟೋನ ಕೀಳ್ತಾ ಇದ್ದೀವಿ. ಏನು ಬಾಯ್ಲ್ ಬಂದಿದೆ ಚಿನ್ನಿ? ಬಂದಿಲ್ಲ. ಈವ್ನಿಂಗ್ ಸನ್ಸೆಟ್ ಅದು. ಏಯ್ ಚೆನ್ನಾಗಿಲ್ಲ ಅಂತ ಸುಮ್ಮನೆ ಬಿಸಾಕ್ಬಾರ್ದು ಕದ. ಅದು ಏನಾಗಿದೆ? ಏನೂ ಆಗಿಲ್ಲ, ತಗೊಳ್ಳಿ. ಇದೇನಂತಾರೆ? ಓಕೆ ಸರ್. ಅದಕ್ಕೆ ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ನಾನೇನು ಬೇಡ ಬೇಡ ಅಂದಿಲ್ಲ. ಈಗ ಕಿತ್ಕೊಳ್ಳಲ್ವಾ ಬದನೆಕಾಯಿ? ಏನು ಮಾಡೋಣ, ಕಿತ್ಕೊಳ್ಳೋಣ, ನಾಳೆ ಎಣ್ಗಾಯಿ ಮಾಡೋಣ. ಚೆನ್ನಾಗಿರುತ್ತೆ. ಜಾಸ್ತಿ ಏನಿಲ್ಲ, ಅದೇ ಅಲ್ಲಿರ್ಬೇಕು. ನೋಡಿ ಕೈ ಇಡು. ಚಿನಿ, ತಾತ ಊರಲ್ಲೇ ಇರ್ತೀಯಾ? ಇಲ್ಲೇ ಇದ್ಬಿಡು, ಮಾಮೂನ್ ಜೊತೆ ಸ್ಕೂಲ್ಗೆ ಹೋಗ್ಬಿಡು. ಇಲ್ಲ, ಅದು ಅಲ್ಲೇ ಹೇಳ್ಕಡೆ ಬಂತು ನಾನು ಇಲ್ಲೇ ಇರ್ತೀನಿ ಅಂತ. ಯಾಕೆ ಬಿಡಿಸ್ಕೊಂಡಿಲ್ಲ? ಸುಮ್ಮನಿರ್ರಿ. ಇದೇನು ಇಷ್ಟಿಷ್ಟಪ್ಪ ಐತೆ? ಏನಿದು? ಏನು ಬಲ್ತಿಲ್ವಾ ಅದು? ಎಳೆವೇನಾ? ಸುಮ್ಮನೆ ದಪ್ಪ ಆಗೈತೆ, ಮನೇಲಿ ಬೇರೆ ಐತೆ. ಈಗ ಏನು ಮಾಡೋದು? ಪಲ್ಯ ಮಾಡ್ತೀರಾ ಇದರಲ್ಲಿ? ಅವ್ರಿಗೆ ಫೇವ್ರೇಟು. ನಮ್ಮ ಮನೆಗೆ ಗೊತ್ತಿನಲ್ಲ, ಡ್ರೈ ಪಲ್ಯ ಮಾಡಬೇಕು. ಡ್ರೈ ಪಲ್ಯನೇ. ಅವ್ರಿಗೆ ಯಾವುದಾದ್ರೂ ಸರಿ ಬೆಂಡೆಕಾಯಿ ತಿಂತಾರೆ, ಹಂಗೆ ಕೊಟ್ರು ಕಚ್ಕೊಂಡು ತಿಂತಾರೆ. ನಿಮ್ಮ ಅಪ್ಪ ಮುಳ್ಳಿದ್ರೆ ನಿಮಗೆ ಚುಚ್ಚುತ್ತೆ ಬೇಡ್ರಿ. ಹಿಂಗೆ ತಿರ್ಮಟ್ಟು ಮಾಮ್ ಸಾಕಾ? ನೀನು ಮಾತಾಡ್ಬೇಡ್ರಿ ಬಂಗಾರ. ನೋಡಿ ಹಳೆಯದಿನ್ನ. ಸಾಕು ಬಿಡು. ಏನದು? ನನ್ನ ನೇಮಗೆ ಗೊತ್ತಿಲ್ಲ. ಅದಿದಲ್ವಾ ಲೇಡೀಸ್ ಫಿಂಗರ್. ಸುಮ್ಮನೆ ಹಾಗೆ ತರಕಾರಿ ಎಲ್ಲ ಕಿತ್ಕೊಂಡು ಬಂದ್ವಿ. ಇನ್ನು ಅಪ್ಪ ಮಾತ್ರ ಏನೋ ಕೆಲಸ ಮಾಡಿಸ್ತಾ ಇದ್ರು ಊರಲ್ಲಿ. ನಮ್ಮಪ್ಪ ಎಷ್ಟು ದೊಡ್ಡದಾಗಿ ಮನೆ ಕಟ್ಟಿದ್ರು ಅದಕ್ಕೆ ಏನಾದರೂ ಒಂದು ಪ್ಯಾಚ್ ವರ್ಕ್ಸ್ ಮಾಡ್ತಾನೆ ಇರ್ತಾರೆ. ಸೊ ಬೆಂಗಳೂರಲ್ಲಿ ಶೀಟ್ಸ್ ಎಲ್ಲ ಹಾಗೆ ಇಟ್ಟಿದ್ರು ಅಂತ ಹೇಳಿಬಿಟ್ಟು ಅದನ್ನು ಊರಿಗೆ ತೊಗೊಂಬಂದಿದ್ರು. ಸೊ ಅದರದ್ದು ರಿನೋವೇಷನ್ ವರ್ಕ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಕಾರ್ಗೆ ಸೇಫ್ಟಿ ಇರಲಿ ಅಂತ ಹೇಳಿಬಿಟ್ಟು ಒಂದಷ್ಟು ಶೆಡ್ ಥರ ಮಾಡ್ಕೋತಾ ಇದ್ದಾರೆ. ಹಾಗೆ ಇನ್ನು ಚಿನ್ನಿ ತರಕಾರಿನ ತೊಗೊಂಡು ಬಂದುಬಿಟ್ಟು ಅವ್ರ ಪಪ್ಪಾಗೆ ತೋರಿಸ್ತಿದ್ದಾರೆ. ಹರಿಗೆ ಬೆಂಡೆಕಾಯಿ ತುಂಬಾ ಫೇವ್ರೇಟ್. ಸೊ ಅದಕ್ಕೆ ಅವರು ಹಸಿದೇನೆ ಇಲ್ಲಿ ನಾನು ತಿಂತೀನಿ, ನೀನು ತಿನ್ನು ಅಂತ ಹೇಳಿ ಮಗನಿಗೆ ಹೇಳ್ತಾಯಿದ್ರು. ಮುರಿಬೇಡ, ವೇಸ್ಟ್ ಮಾಡಬೇಡ್ರಿ. ಇಲ್ಲಿ ನಮ್ಮ ತೋಟದ ಹತ್ರ ಯಾವುದೂ ಮುಂಚೆ ಕೊರಿಯರ್ಸ್ ಬರ್ತಾ ಇರಲಿಲ್ಲ. ಬಟ್ ಇವಾಗ ಅಮೆಝಾನ್, ಮೀಶೋ ಈ ಆ್ಯಪ್ಸಲ್ಲೆಲ್ಲ ಡೆಲಿವರಿ ಆಗ್ತಿರೋದ್ರಿಂದ ನಮ್ಮ ಆಂಟಿ ಏನೋ ಸ್ಟೋರೇಜ್ ಮಾಡೋದಕ್ಕೆ ಬಾಕ್ಸ್ ತರಿಸಿದ್ದೀನಿ ಅಂತ ಹೇಳಿದ್ರು. ಸೊ ಅದ್ರದ್ದು ಕೂಡ ನಾನು ಇವತ್ತು ಇಲ್ಲಿ ಅನ್ಬಾಕ್ಸ್ ಮಾಡ್ಕೋತಾ ಇದ್ದೀನಿ. ಗುಡ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿತ್ತು. ಸೊ ಇದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ.
ಅಂತ ಅದನ್ನ ಏನು ಇದು ಮಾಡ್ತಿದ್ದೀವಿ ಬೆನ್ನೆಲ್ಲಿಲ್ಲ ಬಾ ಎಲ್ಲ ಇದು ಮಾಡವ್ರಿ ಖಾಲಿ ಮಾಡವ್ರಿ ನಾಳೆ ತಗೊಂಬರ್ಬೇಕು ಸಿರಾಕುಳ ಮನೇಲಿ ಬರೆಯಪ್ಪ ಅಂದರೆ ಬರೆಯಲ್ಲ, ಇಲ್ಲಿ ಬರಿತೀನಿ ಅಂತ ಬುಕ್ ಎತ್ಕೊಂಡಿದ್ಯಾ. ಡಬ್ಬಲ್ ಬಾಕ್ಸ್ ಹಾಕ್ರಿ ಅದು ಏನು ಸ್ಟೋರೇಜ್ ಬಾಕ್ಸಾ? ಅದಕ್ಕೇನೆ. ಯಾವುದ್ರಲ್ಲಿ ತರಿಸಿದ್ರಿ? ಅಮೆಝಾನು ಬರುತ್ತಾ ಇಲ್ಲಿಗೆ? ಇಲ್ಲಿಗೆ ಬರಲ್ಲ ಸಿರಾಕ್ ಹೋಗಿದ್ದೆ ಓ, ಅದನ್ನ ತೊಗೊಳಕ್ಕೆ ಅಂತಲೇ ಹೋಗಿದ್ದಿದ್ದಾ? ಅದಕ್ಕೂ ಆಮೇಲೆ ಇದು ವ್ಯಾನ್ ಬರಲ್ಲ ಅಂದರು, ಲೇಟ್ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ರು, ಹೋಗಿದ್ದೆ. ಚಾಕು ಬೇಡ ಚಿತ್ತೋದು ಕೈಗೆ. ಅದು ಒಳ್ಳೆ ಥರ ಹಾಕ್ಕೊಂಡು ಬುಕ್ಕಲ್ಲಿಡು, ಯಾರು ತಗೊಂಡ ಬುಕ್ಕಲ್ಲಿಡು ಬಂಗಾರ. ಯಾರು ತಗೊಂಡಾಗ ಬಿಟ್ಟು ಅದು ಓಪನ್ ಮಾಡುತ್ತಂತೆ. ಚಾಕು ಹುಷಾರು, ಮುಖಕ್ಕೆ ಚುಚ್ಚಿ. ಇದು ಏನೋ ಬಾಕ್ಸ್ ಮಗ್ನೆ, ಸ್ಟೋರೇಜ್ ಬಾಕ್ಸ್ ಅಂತೆ. ಕವರ್ ಎತ್ಕೋಕಂದ ಮಾಮ ಮೆಕ್ಯಾನಿಕ್ ಕೆಲಸದಲ್ಲಿ ಸೂಪರ್ಮ್ಯಾನ್ ಅಲ್ವಾ ಚೇತು? ಏನು ಆಲೋಟ್ ಹಾಕಿದ್ದೀರಾ? ಇಲ್ಲಪ್ಪ, ನಾನೇನು ಹಾಕಿಲ್ಲ. ಇದು ಉಡ್ದೆ. ಹೆಂಗಿದು? ಅದು ನೋಡ್ತಿದ್ದು ಆ ಡೋರ್ ಅದು ಇದಾ? ಫಸ್ಟ್ ಹಾಕು ಚೇತು ನೋಡೋಣ. ನಿಮ್ಮ ಭಾವನ ಕರಿ, ನೀಟಾಗಿ ಆರ್ಗನೈಸ್ ಮಾಡಿಕೊಡ್ತಾರೆ. ರೀ ಬನ್ನಿ ಇಲ್ಲಿ. ಎಲ್ಲಿ ಚೇತು? ಇದು ಒಂದ್ರ ಮೇಲೆ ಒಂದು ಇಡೋ ಥರದ್ದು ತೊಗೊಂಡಿಲ್ವಾ? ಇನ್ನ ಎಲ್ಲ ಬಿಚ್ಚಿದ್ದೀನಿ ಫಸ್ಟು. ಬೇಡ, ಹಿಂಗೆ ಉಲ್ಟಾ ಇಡು ನೋಡೋಣ ಚೇತು ಅದನ್ನೇ. ಹಾಂ, ಅಲ್ಲ ಅಲ್ಲ ಅಲ್ಲ, ಚಿನ್ನಿ ಎಲ್ಲ ಬಿಚ್ಚು. ಇಲ್ಲ, ಇದು ಒಂದು ಸೆಟ್ ಅಂತ ಅವ್ರು ಕೊಟ್ಟಿದ್ದಾರಲ್ಲ. ನಿನ್ನ ನಿಧಾನಕ್ಕೆ ನೋಡ್ಕೊಂಡು ಮಾಡು ಚೇತು. ಕೋಳಿ ಎಲ್ಲ ಹಾಕನು. ಏನಿದು ಸಪ್ರೇಟ್ ಬಾಕ್ಸಾ? ಹೆಂಗೆ ತೆಗಿಯೋದು? ಕೆಳಗಡೆನೂ ಓಪನ್ ಮಾಡಬೇಕು ಅಷ್ಟೇ. ಚಿನ್ನಿ, ಅದು ಬಾಕ್ಸಸ್ ಇಡಕ್ಕೆ ತರಿಸಿರೋದು ಬಂಗಾರಿ. ಕ್ಯಾಟ್ಗೆಲ್ಲ ತರಿಸಿರೋದು. ಸ್ಟೋರೇಜ್ ಬಾಕ್ಸ್ ಹೂಗಿಂದ ಕೈ ತೆಗಿರಿ. ಇನ್ನು ನಾನು ಊರಿಗೆ ಬಂದಿರೋದ್ರಿಂದ ಇನ್ನು 3-4 ಡೇಸ್ ಕಂಪ್ಲೀಟ್ ರೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಸಂಜೆಯ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.